ಆತ್ಮೀಯ ವೀಕ್ಷಕರೇ, ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಕನ್ನಡ ಭಾಷೆಯಲ್ಲಿ ನಿಮಗೆ ಗ್ರಾಮರ್ ಪಾರ್ಟಿಂದ ಗಾದೆಗಳು, ಪತ್ರಲೇಖನ, ಭಾಷಾಭ್ಯಾಸ, ಎಲ್ಲ ಪ್ರಶ್ನೆಗಳಿಂದ ನಿಮಗೆ 50 ಅಂಕಗಳನ್ನು ಯಾವ ರೀತಿ ತುಂಬ ಸುಲಭವಾಗಿ ಗಳಿಸೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ತುಂಬಾ ಈಸಿ. ವಿಡಿಯೋನ ಕೊನೆ ತನಕ ನೋಡಿ, ಆಗ ಮಾತ್ರ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಏನೆಲ್ಲ ಓದಬೇಕು ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಮೊದಲನೇದಾಗಿ ನಿಮಗೆ ಗಾದೆಗಳಿಗೆ ಯಾಕೆ ಇಂಪಾರ್ಟೆನ್ಸ್ ಕೊಡ್ತಿದ್ವಿ ಅಂದರೆ 3 ಅಂಕ ಸಿಗುತ್ತೆ. ಫಿಕ್ಸೆಡ್ ಸ್ಟಾರ್ಟಿಂಗ್ 1 ಮಾರ್ಕ್ಸ್ ನಿಮಗೆ ಭಾಳ ಈಸಿ. ಸ್ಟಾರ್ಟಿಂಗ್ ಇಂಟ್ರಡಕ್ಷನ್ ಬರೆದು ಆ ಗಾದೆ ಬಗ್ಗೆ ನಿಮ್ಗೆ ಅರ್ಥ ಆಗಿರುತ್ತೆ, ಎಕ್ಸ್ಪ್ಲೈನ್ ಮಾಡ್ಬೋದು. 3 ಅಂಕ ಸಿಗುತ್ತೆ. ಅಪಠಿತ ಗದ್ಯದಿಂದ 4 ಅಂಕ, ಪತ್ರಲೇಖನದಿಂದ 5 ಅಂಕ, ಪ್ರಬಂಧ 5 ಅಂಕ. ನಾನಿಲ್ಲಿ ಯಾವ ನಿಮಗೆ ಕೊಟ್ಟಿದ್ದೀವಲ್ಲ ಈ ವಿಡಿಯೋದಲ್ಲಿ ಅವುಗಳನ್ನಷ್ಟೇ ಓದ್ಕೊಳ್ಳಿ, ಅದರಲ್ಲೇ ಬರುತ್ತೆ. ನೆಕ್ಸ್ಟ್ ಅಲಂಕಾರಗಳಿಂದ 3 ಅಂಕ, ಭಾಷಾಭ್ಯಾಸದಲ್ಲಿ ನಿಮಗೆ 14 ಅಂಕಗಳು ಬರ್ತವೆ. ಇಲ್ಲಿ ಪುಟ ಸಂಖ್ಯೆನೂ ಸಹ ಗೊತ್ತಿದೆ ನಿಮಗೆ, ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಕಂಠ ಪಾಠ ಮಾಡಲಿಕ್ಕೆ ನಿಮಗೆ ಪದ್ಯಗಳಿದ್ದಾವೆ, 4 ಪದ್ಯಗಳು. ಅದರಲ್ಲಿ 4 ಮಾರ್ಕ್ಸ್ ಸಿಗುತ್ತೆ. ಯಾವ್ದಾದ್ರು ಒಂದನ್ನು ನೀವು ಬರಿಬೇಕು. ಒಂದು ವಾಕ್ಯಕ್ಕೆ 7 ಇರ್ತವೆ. ಕವಿ ಪರಿಚಯ 3, ಭಾವಾರ್ಥ 4, ಒಟ್ಟು 52 ಅಂಕಗಳನ್ನು ನೀವು ಈ ವಿಡಿಯೋವನ್ನು ನೋಡೋದ್ರಿಂದ ಸಂಪೂರ್ಣವಾಗಿ ನೀವು ಅರ್ಥವನ್ನು ಮಾಡ್ಕೋಬೋದು. ಮೊದಲನೇದಾಗಿ ನಾವು ಗಾದೆಗಳಿಗೆ ಹೋಗೋಣ. 3 ಅಂಕ ಇರುತ್ತೆ ಮಕ್ಕಳ. ನೋಡಿ, ಈ ಗಾದೆಗಳನ್ನ ನೀವು ನೋಡಿದ್ದೀರಾ. ತಾಳಿದವನು ಬಾಳಿಯಾನು, ಅಥವಾ ಕೋಪದಲ್ಲಿ ಕುಯ್ದ ಮೂಗು ಮತ್ತೆ ಬಂದೀತೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಅತಿ ಆಸೆ ಗತಿಗೇಡು. ಈ ರೀತಿ ಎರಡು ಗಾದೆ ಕೇಳಿದ್ರೆ ಒಂದೇ ಬರಿಬೋದು. ಸ್ಟಾರ್ಟಿಂಗ್ ಇಂಟ್ರಡಕ್ಷನ್ ಮಾತ್ರ ಮಿಸ್ ಮಾಡಲೇಬೇಡಿ. ಒಂದು 2-3 ಲೈನ್ಸ್ ಏನಿರುತ್ತೆ ಅದನ್ನು ಬರೆದು ಆಮೇಲೆ ನೀವು ಇದನ್ನು ನೋಡ್ಕೋಬೇಕಾಗುತ್ತೆ. ನೋಡಿ, ನೆಕ್ಸ್ಟು ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಅಲ್ಲೂ ಸಹ ಇದೆ. ಗಾದೆಗಳು ವೇದಗಳಿಗೆ ಸಮ, ಗಾದೆಗಳು ಹಿರಿಯರ ಅನುಭವದ ಮಾತುಗಳಾಗಿವೆ. ಇದು ಒಂದು ಜನಪ್ರಿಯ ಗಾದೆಯ ಮಾತಾಗಿದ್ದು ನಮ್ಮ ಆಸೆಗಳಿಗೆ ಇತಿಮಿತಿ ಇರಬೇಕು ಎಂಬುದನ್ನು ತಿಳಿಸ್ತದೆ. ಈ ರೀತಿ ಬರೆದು ನೀವು ಆ ಗಾದೆಯನ್ನು ನೀವು ವಿಸ್ತರಿಸ್ತಾ ಹೋಗಬೇಕು ಮಕ್ಕಳ. ನಾನು ನಿಮಗೆ ಸಂಪೂರ್ಣವಾದ ಈ PDF ಅನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಮಕ್ಕಳ. ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಈ ವಿಡಿಯೋನ ನೀವು ನೋಡಿ ಯಾವೆಲ್ಲ ಓದಬೇಕು ಆ ಡಿಸ್ಕ್ರಿಪ್ಷನಲ್ಲಿರುವಂಥ PDF ಅನ್ನು ಡೌನ್ಲೋಡ್ ಮಾಡೋದ್ರಿಂದ ತುಂಬ ಈಸಿಯಾಗಿ ನೀವು ಎಕ್ಸಾಮ್ಗೆ ಇವೆಲ್ಲ ಬರುವಂಥವೆ. ನೀವು ಬೇಕಾದರೆ ನಾನು ಮಾಡುವಂಥ 5-6 ಕ್ವಶನ್ ಪೇಪರ್ಸ್ಗಳನ್ನ ನೋಡಿ, ಈ ಗಾದೆಗಳೇ ನಿಮಗೆ ಅಲ್ಲಿ ರಿಪೀಟ್ ಆಗಿರ್ತದೆ. ಹಾಗಾಗಿ ಇವುಗಳನ್ನು ನೀವು ಅಭ್ಯಾಸ ಮಾಡಬೇಕು. ನೀವು ತುಂಬ ಬಾರಿ ಕೇಳ್ತೀರಾ ಮ್ಯಾಮ್ PDF ಹಾಕಿ ಅಂತ. ಹಾಗಾಗಿ ನಾನು ಈ PDF ಅನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ, ಕೈ ಕೆಸರಾದರೆ ಬಾಯಿ ಮೊಸರು. ಇವೆಲ್ಲ ಗಾದೆಗಳಿಗೆ ನಿಮಗೆ ಇಲ್ಲಿ ಆನ್ಸರ್ಸ್ ಇದೆ. ಮಾಡಿದ್ದುಣ್ಣೋ ಮಹಾರಾಯ. ಪ್ರತಿಯೊಂದು ಗಾದೆಗಳಿಗೂ ಫಸ್ಟ್ ನೀವು ಸ್ಟಾರ್ಟಿಂಗ್ ಅದನ್ನು ಬರೀಲೇಬೇಕು. ಆ ನಂತರ ನೀವು ಇದನ್ನು ನೋಡ್ತಾ ಹೋಗಬೇಕು. ಹೆತ್ತ ನಾಡು ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತಲೂ ಮೇಲೂ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಟವಿಲ್ಲ. ಇವೆಲ್ಲ ನಿಮಗೆ ಗಾದೆಗಳಿಗೆ. ಇಷ್ಟರಲ್ಲೇ ನಿಮಗೆ ಒಂದು ಗಾದೆಗಳು ಇರುತ್ತೆ, ಯಾಕೆಂದರೆ 2 ಗಾದೆ ಇರುತ್ತೆ, ಆಪ್ಷನ್ ಇರುತ್ತೆ, ಬರೀಬೋದು. ನೆಕ್ಸ್ಟ್ ಅಪಠಿತ ಗದ್ಯ ಮಕ್ಕಳ. ಅರ್ಥ ಮಾಡ್ಕೊಳ್ಳಿ. ತುಂಬ ಚಿಕ್ಕದಿರುತ್ತೆ ಗದ್ಯ ಭಾಗ, ಏನು ಅರ್ಥ ಕಷ್ಟವಾಗಿರೋಂತಿಲ್ಲ. ಆ ಗದ್ಯ ಭಾಗದ ಒಳಗಡೆನೇ ಏನಾಗಿರುತ್ತೆ ಅಂದರೆ ನಿಮಗೆ ಪ್ರಶ್ನೆಯನ್ನು ಕೇಳಿರ್ತಾರೆ. ನೋಡಿ, ಇಲ್ಲಿ ಕೇಳಿದರೆ ರಾಮೇಶ್ವರವು ಪ್ರಶಾಂತವಾದ ಪುಟ್ಟ ಪಟ್ಟಣವಾಗಿತ್ತೆಂದು ಹೇಳಲು ಕಾರಣವೇನು? ನಿಮ್ಗೆ ಇಲ್ಲೇ ನೋಡಿ ಅಬ್ದುಲ್ ಕಲಾಂ ಅವ್ರದ್ದು ಜೀವನವನ್ನು ಕೊಟ್ಟಿದ್ದಾರೆ. ಎಷ್ಟು ನೀಟಾಗಿ ಇದನ್ನು ನೀವು ಒಂದು ಸ್ವಲ್ಪ ಹೊತ್ತು ಓದ್ಕೊಬಿಟ್ರೆ ಬರೀಬೋದು. ನೋಡಿ, ದೇವಸ್ಥಾನ ಹಾಗೂ ಅಕ್ಕಪಕ್ಕದ ಬೀದಿಗಳು ಸದಾ ಯಾತ್ರಾರ್ಥಿಗಳಿಂದ ತುಂಬಿರುತ್ತಿದ್ದವು. ರಾಮೇಶ್ವರದ ನಾಗರಿಕರಲ್ಲಿ ಹೆಚ್ಚಿನವರು ಹಿಂದೂಗಳು, ಕೆಲವು ಮಂದಿ ನಮ್ಮಂತಹ ಮುಸ್ಲಿಮರು, ಅಂತೆಯೇ ಕೆಲವು ಜನ ಕ್ರೈಸ್ತರು ಇದ್ದರು. ಪ್ರತಿ ಸಮುದಾಯವು ಇತರ ಸಮುದಾಯಗಳ ಜೊತೆ ಸ್ನೇಹದಿಂದಲೂ ನೆಮ್ಮದಿಯಿಂದಲೂ ಜೀವನ ನಡೆಸಿದ್ದವು. ಹೊರ ಜಗತ್ತಿನ ಹುಡುಕುಗಳು ರಾಮೇಶ್ವರದ ಒಳಗೆ ಬಂದದ್ದೇ ಇಲ್ಲ. ಸದ್ದುಗದ್ದಲವಿಲ್ಲದೆ ಈ ಸೌಹಾರ್ದ ಅನೇಕ ತಲೆಮಾರುಗಳಿಂದ ನಡೆದು. ಇದನ್ನಲ್ಲಿಗೆ ನೀವು ಬರಿಬೋದು, ಹೌದಾ? ಹಾಗಾಗಿ ನೆಕ್ಸ್ಟ್ ಇಲ್ಲ ಆನ್ಸರ್ ಇದೆ. ಕಂಪ್ಲೀಟಾಗಿ ನೀವು ಓದ್ಕೊಂಡ್ರೆ ಮಕ್ಕಳ ಅಲ್ಲೇ ಆನ್ಸರ್ಸ್ ಇರುತ್ತೆ. ಇನ್ನೊಂದು ಇಲ್ಲಿ ಭಗತ್ ಸಿಂಗ್ ಅವರ ಬಗ್ಗೆ ಕೊಟ್ಟಿದ್ದಾರೆ, ಅದನ್ನು ನೋಡಿ ನೀವು ಕೆಳಗಡೆ ಪ್ರಶ್ನೆ ಇರುತ್ತೆ. ಈಸಿಯಾಗಿ ಬರಿಬೋದು ಮಕ್ಕಳ. ಅಪಠಿತ ಗದ್ಯ ಇರ್ಬೋದು. ಕಂಪ್ಲೀಟ್ ಎಲ್ಲ ನಿಮಗೆ ಈ PDF ಅಲ್ಲಿ ಅವರು ಕವರ್ ಮಾಡಿ ಕೊಟ್ಟಿದ್ದಾರೆ. ಹಾಗಾಗಿ ನೀವು ಅಭ್ಯಾಸ ಮಾಡ್ಕೊಳ್ಳಿ. ನೆಕ್ಸ್ಟ್ ರಜಾ ಅರ್ಜಿ. ರಜಾ ಅರ್ಜಿಯನ್ನು ನೀವು ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡಬೇಕಾಗಿಲ್ಲ. ಯಾಕೆಂತ ಹೇಳಿದ್ರೆ ನಿಮಗೆ ಹೆಚ್ಚಾಗಿ ರಜಾ ಅರ್ಜಿಗಿಂತ ನಿಮಗೆ ಕೇಳುವಂಥದ್ದು ವ್ಯಾವಹಾರಿಕ ಪತ್ರ, ಬೇರೆಯವರಿಗೆ ಬರೀಲಿಕ್ಕೆ ಇರ್ತದೆ. ಪ್ಯಾಟ್ರನ್ ಇದೇನೆ. ಫಸ್ಟ್ ಇಂದ ಬರಿಬೇಕು, ಇವರಿಗೆ ಬರಿಬೇಕು. ನೆಕ್ಸ್ಟು ಮಾನ್ಯರೇ ಅಂತ ಹಾಕಿ ವಿಷಯ ಹಾಕಿ ಧನ್ಯವಾದಗಳೊಂದಿಗೆ ವರವಿಳಾಸ ಮತ್ತು ನಿಮ್ಮ ಇದನ್ನ ಅಡ್ರೆಸ್ಸನ್ನು ಹಾಕಬೇಕಾಗುತ್ತೆ. ತದನಂತರ ತಂದೆ ತಾಯಿಗೆ ಕ್ಷೇಮ ಶ್ರೀ ಅಂತ ಹಾಕಿ ಹೆಸರು ಹಾಕಿ ವಿಷಯವನ್ನು ಬರೆದು ಪ್ರಣಾಮಗಳೊಂದಿಗೆ ಹಾಕಿ ವರವಿಳಾಸವನ್ನು ಕಂಪಲ್ಸರಿ ಹಾಕಲೇಬೇಕು. ಇದು ಮನವಿ ಪತ್ರ. ನೋಡಿ, ಮನವಿ ಪತ್ರನೇ ನಿಮಗೆ ಹೆಚ್ಚಾಗಿ ಕೇಳ್ತಾರೆ.
ಸೊ ಈ ಮನವಿ ಪತ್ರನ ಅಭ್ಯಾಸ ಮಾಡ್ಕೊಳ್ಳಿ. ಯಾಕೆಂದರೆ ನಾನು ನಿಮಗೆ ಇದನ್ನು ಕೊಡೋದ್ರಿಂದಲೇ PDF ಕೊಡೋದ್ರಿಂದಲೇ ನಿಮಗೆ ಗೊತ್ತಾಗಿರುತ್ತೆ. ಸೊ ನೋಡಿ, ಕೊಟ್ಟಿರೋ ಇಷ್ಟರಲ್ಲಿ ನೀವು ಓದ್ಕೊಳ್ಳಿ ಮಕ್ಕಳ, ಅಂಕಗಳನ್ನ ಗಳಿಸ್ಬೋದು. ನೆಕ್ಸ್ಟ್ ಪ್ರಬಂಧಕ್ಕೆ ಬಂದರೆ ನಿಮಗೆ 5 ಅಂಕಕ್ಕೆ ಕರೋನಾದ ಬಗ್ಗೆ ಕೇಳೋವಂಥ ಸಾಧ್ಯತೆ ಇರುತ್ತೆ. ಸೊ ಫಸ್ಟ್ PT ಬರೀಬೇಕು, ವಿಷಯ ಬೆಳವಣಿಗೆಯನ್ನು ಬರೀಬೇಕು. ವಿಷಯ ಬೆಳವಣಿಗೆಯಲ್ಲಿ ಅದರ ಲಕ್ಷಣಗಳೇನು, ಅದನ್ನು ಯಾವ ರೀತಿ ತಡೆಗಟ್ಟೋದು, ಅದ್ರ ಬಗ್ಗೆ ನೀವು ಬರೀಬೇಕಾಗುತ್ತೆ. ನೆಕ್ಸ್ಟ್ ಅದರಿಂದ ಆಗೋ ಪರಿಣಾಮ, ಕೊನೆಗೆ ಉಪಸಂಹಾರ. ಸೊ ಇದಿಷ್ಟನ್ನು ಬರೆದ್ಬಿಟ್ರೆ ನಿಮಗೆ ಪೂರ್ತಿಯಾಗಿ 5 ಅಂಕಗಳು ಸಿಗ್ತವೆ. ನೆಕ್ಸ್ಟ್ ಸ್ವಚ್ಛ ಭಾರತ್ ಅಭಿಯಾನ್ ತುಂಬ ಬಾರಿ ಕೇಳ್ತಾ ಇದ್ದಾರೆ, ಅದನ್ನು ಅಭ್ಯಾಸ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ರಾಷ್ಟ್ರೀಯ ಹಬ್ಬಗಳ ಮಹತ್ವ, ಇದನ್ನು ಸಹ ಕೇಳ್ತಾರೆ PT ವಿಷಯ ಬೆಳವಣಿಗೆ. ಅದರ ರಾಷ್ಟ್ರೀಯ ಹಬ್ಬಗಳು ಅಂದರೆ ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವ, ಅವುಗಳ ಬಗ್ಗೆ ನೀವು ಗಾಂಧಿ ಜಯಂತಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು. ನೆಕ್ಸ್ಟ್ ರಾಷ್ಟ್ರೀಯ ಹಬ್ಬಗಳ ಮಹತ್ವವನ್ನು ನೀವು ಬರೀಬೇಕು, ಅಲ್ಲಿಗೆ ಉಪಸಂಹಾರವನ್ನು ಮಾಡಬೇಕು. ಸೊ ಇದಿಷ್ಟನ್ನು ನೀವು ಓದ್ಕೊಂಡಿರಿ. ನೆಕ್ಸ್ಟ್ ಅಲಂಕಾರಗಳಿಗೆ ಬಂದರೆ 3 ಓದ್ಕೊಳ್ಳಿ, ಉಪಮಾಲಂಕಾರ, ರೂಪಕಾಲಂಕಾರ, ಅರ್ಥನ್ಯಾಸ ಅಲಂಕಾರ. ಸೊ ಈ 3 ಓದ್ಕೊಳ್ಳಿ, ಯಾಕೆಂದರೆ ಈ ಸರಿ ಪ್ರಿಪ್ರೇಟ್ರಿಗೆ ಅದನ್ನು ಕೇಳಿದ್ರು. ಹಾಗಾಗಿ ನೀವು ಕೊಟ್ಟಿರಿ. ಈಗ ನಾನು ಇದನ್ನು ಜಸ್ಟ್ ಹಾಗೆ ಹೇಳ್ಕೊಂಡು ಹೋಗ್ತಾ ಇದ್ದೀನಿ ಏನೇನೆಲ್ಲ ಇದೆ ಅಂತ ಹೇಳಿ. ಹಾಗಾಗಿ ನಾನು ನಿಮಗೆ ವಿಡಿಯೋನ ಫಾಸ್ಟಾಗಿ ನಾನು ಸ್ಕ್ರಾಲ್ ಮಾಡ್ತಾ ಇದ್ದೀನಿ ಅಷ್ಟೇ. PDF ಇರುತ್ತಲ್ಲ, PDF ಡೌನ್ಲೋಡ್ ಮಾಡ್ಕೊಳ್ಳಿ. ದೃಷ್ಟಾಲಂಕಾರ ಅದ್ರ ಬಗ್ಗೆನೂ ನೀವು ಓದ್ಕೋಬೇಕಾಗುತ್ತೆ. ಸೊ ಎಕ್ಸಾಂಪಲ್ಸ್ ಇದ್ದಾವೆ ನಿಮಗೆ, ಉತ್ಪ್ರೇಕ್ಷ ಅಲಂಕಾರ, ಅರ್ಥಾಂತರಾನ್ಯಾಸ ಅಲಂಕಾರ. ಸೊ ಈ ಬಾರಿ ಪ್ರಶ್ನೆಗೆ ಇದನ್ನೇ ಕೇಳಿದ್ರು ಪ್ರಿಪ್ರೇಟ್ರಿಯಲ್ಲಿ, ಹಾಗಾಗಿ ಇದೇ ಬರುತ್ತೆ ಅಂತಲ್ಲ, ಅಭ್ಯಾಸವನ್ನು ನೀವು ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಭಾಷಾಭ್ಯಾಸಕ್ಕೆ ಬಂದರೆ ಸಂಧಿಗಳು ಬರ್ತವೆ, ಹೌದಾ? ಲೋಪಸಂಧಿ, ಆಗಮ ಸಂಧಿ, ಸಂಸ್ಕೃತ ಸಂಧಿಗಳು ಬರ್ತವೆ ಮತ್ತು ಕನ್ನಡ ಸಂಧಿಗಳು ಬರ್ತವೆ. ಅಷ್ಟನ್ನು ನೀವು ಅಭ್ಯಾಸ ಮಾಡಬೇಕಾಗುತ್ತೆ. ಸೊ ನೋಡಿ, ಇಲ್ಲಿ ಸಂಧಿಗಳ ಬಗ್ಗೆ ಮತ್ತು ಸಂಸ್ಕೃತ ಸಂಧಿಗಳು ಯಾವ್ಯಾವು, ಅವುಗಳನ್ನ ಯಾವ ರೀತಿ ಬಿಡಿಸೋದು. ಸೊ ಇಲ್ಲಿ ನೋಡಿ ನಿಮಗೊಂದಷ್ಟು ಎಕ್ಸಾಂಪಲ್ಸ್ ಇರೋದು, ಮತ್ತು ಇಲ್ಲಿ ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ 3ನೇ ಪದವನ್ನು ಯಾವ ರೀತಿ ಬರೆಯೋದು, ಅವು ಸಹ ಒಂದಷ್ಟು ಎಕ್ಸಾಂಪಲ್ಸ್ ಇದೆ, ಅವುಗಳನ್ನು ಸಹ ನೀವು ಅಭ್ಯಾಸ ಮಾಡ್ಕೊಳ್ಳಿ. ನೆಕ್ಸ್ಟು ವ್ಯಾಕರಣಕ್ಕೆ ಬಂದರೆ ನಿಮಗೆ ವರ್ಗೀಯ ವ್ಯಂಜನಾಂಶಗಳು, ಅವರ್ಗೀಯ ಕಂಪ್ಲೀಟ್ ನಿಮಗೆ ವರ್ಣಮಾಲೆಯಲ್ಲಿ ಅದನ್ನು ನೋಡ್ಕೊಳ್ಳಿ. ಎಷ್ಟು ವ್ಯಂಜನಗಳಿದ್ದಾವೆ, ಎಷ್ಟು ಅವರ್ಗೀಯ ವ್ಯಂಜನಗಳಿದ್ದಾವೆ, ಸ್ವರಗಳ್ಯಾವು, ಮಹಾಪ್ರಾಣ ಯಾವುದು, ಅಲ್ಪ ಪ್ರಾಣ ಯಾವುದು, ಋಸ್ವ ಸ್ವರ, ಯೋಗವಾಹಕಗಳು ಯಾವ, ಅವೆಲ್ಲನೂ ನೋಡ್ಕೊಳ್ಳಿ. ಮತ್ತು ಪ್ರತಿಯೊಂದು ಭಾಷಾಭ್ಯಾಸದಲ್ಲೂ ನಿಮಗಿರ್ತವೆ, ಅವುಗಳನ್ನು ನೋಡ್ಕೊಳ್ಳಿ. ಧಾತು ಅಂದರೆ ಯಾವುದು, ವಿದ್ಯಾರ್ಥಕ, ನಿಷೇಧಾರ್ಥಕ, ಸಂಭವನಾರ್ಥಕ, ಇವುಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ. ತದನಂತರ ಪ್ರತಿಯೊಂದು ಭಾಷಾಭ್ಯಾಸದಲ್ಲೂ ನಿಮಗಿದ್ದಾವೆ, ಯಾವುದು ಸಂಧಿಗಳ ಬಗ್ಗೆ, ಸಮಾಸದ ಬಗ್ಗೆ ಕೊಟ್ಟಿದ್ದಾರೆ, ಅವುಗಳನ್ನಷ್ಟು ನೀವು ಅಭ್ಯಾಸ ಮಾಡಿಕೊಂಡ್ರೆ ಈಸಿಯಾಗಿ ನೀವು ಅಂಕವನ್ನು ತಗೋಬೋದು. ನೆಕ್ಸ್ಟ್ ನೀವು ಪ್ರಸ್ತಾರ ಹಾಕಲಿಕ್ಕೆ ಪ್ರಸ್ತಾರ ಹಾಕಿ ಗಣ ವಿಂಗಡಿಸಿ ಛಂದಸ್ಸನ್ನು ಬರೀಲಿಕ್ಕೆ ಬಂದಾಗ ನಿಮಗೆ ಗೊತ್ತಿರಬೇಕು 3-4 ಬರ್ತಾ ಇದೆ ಅಂತ ಹೇಳಿದರೆ ಮಕ್ಕಳ, ಆಬ್ವಿಯಸ್ಲಿ ಅದು ಭಾಮಿನಿ ಷಟ್ಪದಿ ಆಗಿರ್ತದೆ. 3-4 ಬರ್ತದೆ ನೀವು ವಿಂಗಡಣೆ ಮಾಡಿದಾಗ, ಅಂದರೆ 5-5 ಬಂದರೆ ಅದು ವಾರ್ಧಕ ಷಟ್ಪದಿ ಆಗಿರುತ್ತೆ. ಕಂದ ಪದ್ಯ ಅಂದರೆ 4. ಸೊ ಹಾಗಾಗಿ ಸಂಪೂರ್ಣವಾಗಿ ನೀವು ಇವುಗಳನ್ನು ಅರ್ಥ ಮಾಡ್ಕೊಳ್ಳಿ. ಚೆನ್ನಾಗಿ ಎಕ್ಸಾಮ್ಗೆ ಪ್ರಿಪೇರ್ ಆಗಿ PDF ಡೌನ್ಲೋಡ್ ಮಾಡ್ಕೊಳ್ಳಿ, ಮಿಸ್ ಮಾಡಬೇಡಿ. ಎಲ್ಲ ಪ್ರತಿಯೊಂದು ಗ್ರಾಮರು ಮಕ್ಕಳ ಇದರಲ್ಲಿ ನಿಮಗೆ ಕವರ್ ಆಗಿದೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಹಲವಾರು ವೀಡಿಯೋಸ್ಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತಾ ಇದ್ದೀನಿ ಮಕ್ಕಳ. ಎಲ್ಲವನ್ನು ಚೆನ್ನಾಗಿ ಅಭ್ಯಾಸವನ್ನು ಮಾಡಿಕೊಂಡು ನಿಮ್ಮ ಎಕ್ಸಾಮಲ್ಲಿ ಒಳ್ಳೆಯ ಅಂಕ ತೆಗೆದುಕೊಂಡು ರ್ಯಾಂಕ್ ಬನ್ನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.